Hello students, welcome to session number 21 in C and linear data structures. In this session, we shall see another concept called union, which is derived from structures. Let us see what is a union. A union is a derived data type like structure. So, union can also be treated as a collection of variables under a single name. ಜಸ್ಟ್ ಲೈಕ್ ಸ್ಟ್ರಕ್ಚರ್ಸ್ ಥರನೇ ಇದರಲ್ಲೂ ಕೂಡ ನಾವು ಡಿಫರೆಂಟ್ ಡೇಟಾ ಟೈಪ್ಸ್ನ ವೇರಿಯಬಲ್ಸನ್ನು ಡಿಫೈನ್ ಮಾಡ್ತೀವಿ. ಆಲ್ ದೀಸ್ ವೇರಿಯಬಲ್ಸ್ ಮೇ ಕಂಟೈನ್ ಡೇಟಾ ಐಟಮ್ಸ್ ಆಫ್ ಸಿಮಿಲರ್ ಆರ್ ಡಿಸ್ಸಿಮಿಲರ್ ಡೇಟಾ ಟೈಪ್ಸ್. ಈಚ್ ವೇರಿಯಬಲ್ ಇನ್ ದ ಯೂನಿಯನ್ ಈಸ್ ಕಾಲ್ಡ್ ಎ ಮೆಂಬರ್ ಆರ್ ಎ ಫೀಲ್ಡ್. This is the syntax defining a union. This is keyword union, union name, data type member 1, data type member 2, data type member n. ಎರಡು ಕರ್ಲಿ ಬ್ರೇಸಸ್ ಮಧ್ಯೆ ನಾವು ಈ ಡೇಟಾ ಮೆಂಬರ್ಸನ್ನು ಡಿಫೈನ್ ಮಾಡ್ತೀವಿ. ಸೇಮ್ ಆ್ಯಸ್ ಇನ್ ಕೇಸ್ ಆಫ್ ಸ್ಟ್ರಕ್ಚರ್ಸ್, ಇಲ್ಲಿ ಸೆಮಿಕಾಲನಿಂದ ಎಂಡ್ ಮಾಡ್ತೀವಿ. Union is the keyword which tells the compiler that a union is being defined. Member 1, member 2 and member n are called members of the union. They are also called fields of the union. The members are declared within curly braces. The members can be any of the data types such as integer, character or float, etc. There should be a semicolon at the end of closing brace. ಇದು ಡೆಫಿನಿಷನ್ ಅಷ್ಟೇ. ಡಿಫೈನ್ ಮಾಡಿದ ತಕ್ಷಣ ಯೂನಿಯನ್ನು ಅದಕ್ಕೆ ಮೆಮೊರಿ ಅಲೋಕೇಟ್ ಆಗಿರೋದಿಲ್ಲ. ಯಾವಾಗ ಮೆಮೊರಿ ಅಲೋಕೇಟ್ ಆಗುತ್ತೆ ಅಂತಂದರೆ ಈ ಯೂನಿಯನ್ನ ಒಂದು ವೇರಿಯಬಲನ್ನು ಡಿಕ್ಲೇರ್ ಮಾಡ್ತೀವಿ ನಾವು, ಆಗ ಮೆಮೊರಿ ಅದಕ್ಕೆ ಅಲೋಕೇಟ್ ಆಗುತ್ತೆ. This is an example for a union. Union employee. ಇಲ್ಲಿ ಎಂಪ್ಲಾಯಿ ಅನ್ನೋದೊಂದು ಯೂನಿಯನ್ ನೋಡಿ, ಇದು ಆಲ್ಮೋಸ್ಟ್ ಸ್ಟ್ರಕ್ಚರ್ಸ್ ಥರನೇ ಇದೆ, ಏನೂ ಅಂಥ ಚೇಂಜಸ್ ಇಲ್ಲ. ಆ್ಯಕ್ಚುಲಿ ನಾವು ನೆಕ್ಸ್ಟ್ ಸೆಷನಲ್ಲಿ ದ ಡಿಫರೆನ್ಸಸ್ ಬಿಟ್ವೀನ್ ಯೂನಿಯನ್ ಆ್ಯಂಡ್ ಸ್ಟ್ರಕ್ಚರ್ಸ್ ಡಿಸ್ಕಸ್ ಮಾಡ್ತೀವಿ. ಯೂನಿಯನ್ ಎಂಪ್ಲಾಯಿ ಅನ್ನೋದು ಯೂನಿಯನ್ ನೇಮ್. ಇದರೊಳಗಡೆ 3 ಫೀಲ್ಡ್ಸ್ ಇದೆ ಅಥವಾ 3 ಮೆಂಬರ್ಸ್ ಅಂತ ಹೇಳ್ಬೋದು. ಇಂಟೀಜರ್ ಐ ಡಿ, ಕ್ಯಾರೆಕ್ಟರ್ ನೇಮ್, ಫ್ಲೋಟ್ ಸ್ಯಾಲ್ರಿ, 3 ವೇರಿಯಬಲ್ಸ್ ಇದೆ. ಸೆಮಿಕಾಲನ್, ಕರ್ಲಿ ಬ್ರೇಸ್ ಎಂಡ್ ಆಗಿದೆ, ಸೆಮಿಕಾಲನ್. ಇಲ್ಲಿ ಯಾವುದೇ ವೇರಿಯಬಲನ್ನು ನಾವು ಡಿಕ್ಲೇರ್ ಮಾಡಿಲ್ಲ, ಹಾಗಾಗಿ ಇದು ಡೆಫಿನಿಷನ್ ಅಷ್ಟೇ. ಇನ್ನು ಯೂನಿಯನ್ ವೇರಿಯಬಲ್ಸನ್ನು ಡಿಕ್ಲೇರ್ ಮಾಡೋದು ಹೇಗೆ? Like structure declaration, unions are declared before they are used in a C program. ಸ್ಟ್ರಕ್ಚರ್ ಆಗಿರಲಿ, ಯೂನಿಯನ್ ಆಗಿರಲಿ ಆರ್ ಎನಿ ಅದರ್ ವೇರಿಯಬಲ್ ಆಗಿರಲಿ, ಅದು ಪ್ರೋಗ್ರಾಮಲ್ಲಿ ನಾವು ಯೂಸ್ ಮಾಡೋಕ್ಕಿಂತ ಮುಂಚೆನೇ ಅದನ್ನು ನಾವು ಡಿಕ್ಲೇರ್ ಮಾಡಿರಬೇಕು. 2 ರೀತಿಯಲ್ಲಿ ನಾವು ಡಿಕ್ಲೇರ್ ಮಾಡ್ಬೋದು ಯೂನಿಯನನ್ನು. ವಿತಿನ್ ದ ಯೂನಿಯನ್ ಡೆಫಿನಿಷನ್, ಯೂನಿಯನನ್ನು ಡಿಫೈನ್ ಮಾಡ್ತೀವಲ್ವ ಅದರೊಟ್ಟಿಗೆ ಮಾಡಬಹುದು, ಅಥವಾ ಔಟ್ಸೈಡ್ ದ ಯೂನಿಯನ್ ಡೆಫಿನಿಷನ್, ಮೇನ್ ಫಂಕ್ಷನಲ್ಲಿ, ಅಂದರೆ ಯೂನಿಯನ್ ಡೆಫಿನಿಷನಿಂದ ಹೊರಗಡೆಗೆ ನಾವು ಯೂನಿಯನನ್ನು ಡಿಕ್ಲೇರ್ ಮಾಡ್ಬೋದು. ಫಸ್ಟ್ ಕೇಸ್, ಡಿಕ್ಲರೇಷನ್ ವಿತಿನ್ ದ ಯೂನಿಯನ್ ಡೆಫಿನಿಷನ್. ಇದು ಒಂದು ಯೂನಿಯನ್ ಡೆಫಿನಿಷನ್ ಇದೆ ನೋಡಿ, ಎಕ್ಸಾಂಪಲ್. ಅದರೊಟ್ಟಿಗೆ ಇಲ್ಲಿ ವೇರಿಯಬಲನ್ನು ಡಿಕ್ಲೇರ್ ಮಾಡ್ತಾ ಇದ್ದೀವಿ. ಇಲ್ಲಿ ನಂಬರ್ ಅನ್ನೋದು ಒಂದು ಯೂನಿಯನ್, ಅದರೊಳಗಡೆ 2 ವೇರಿಯಬಲ್ಸ್ ಇದೆ, n1 ಮತ್ತು n2. ಇಲ್ಲಿ ಒಂದೊಂದೇ ವೇರಿಯಬಲ್ ಡಿಕ್ಲೇರ್ ಮಾಡಿದ್ದೀವಿ. ಆ್ಯಕ್ಚುಲಿ ನೀವು ಇಂಟ್ n1, n3, n4 ಈ ಥರ ಕಾಮ ಹಾಕಿಬಿಟ್ಟು ಎಷ್ಟು ಬೇಕಾದರೂ ವೇರಿಯಬಲ್ಸನ್ನು ಡಿಕ್ಲೇರ್ ಮಾಡ್ಬೋದು. ಈ ಡೆಫಿನಿಷನ್ ಎಂಡ್ ಆಗೋವಾಗ ಇಲ್ಲಿ ಸೆಮಿಕಾಲನ್ ಆಗ್ತಾ ಇದ್ವಲ್ವ, ಅದಕ್ಕಿಂತ ಮುಂಚೆನೇ ಒಂದು ವೇರಿಯಬಲನ್ನು ಡಿಕ್ಲೇರ್ ಮಾಡಿದ್ದೀವಿ, ಎಕ್ಸ್ ಅಂತೇಳಿ. ದಿಸ್ ಈಸ್ ಆಫ್ ಟೈಪ್ ಯೂನಿಯನ್ ನಂಬರ್. ಸೊ ಇದು ಈ ಯೂನಿಯನ್ನ ವೇರಿಯಬಲ್.
ನೀವು ಯಾವ ಥರ ಸ್ಟ್ರಕ್ಚರ್ ವೇರಿಯೇಬಲ್ ಡಿಕ್ಲೇರ್ ಮಾಡ್ತಾಯಿದ್ರಿ ಅದೇ ಥರನೇ ಇದೆ ನೋಡಿ. ಸೆಕೆಂಡ್ ಕೇಸ್, ಡಿಕ್ಲರೇಷನ್ ಔಟ್ಸೈಡ್ ದ ಯೂನಿಯನ್ ಡೆಫಿನಿಷನ್. ಇದು ಯೂನಿಯನನ್ನು ಡಿಫೈನ್ ಮಾಡ್ತಾ ಇದ್ದೀವಿ ಇಲ್ಲಿ, ಅದೇ ಸೇಮ್ ನಂಬರ್ ಅನ್ನೋಂಥ ಯೂನಿಯನ್ N1 N2 2 ವೇರಿಯೇಬಲ್ ಇದೆ. ಇಲ್ಲಿ ನೋಡಿ ಯಾವುದೇ ಯೂನಿಯನ್ ವೇರಿಯೇಬಲನ್ನು ನಾವು ಡಿಕ್ಲೇರ್ ಮಾಡ್ತಾ ಇಲ್ಲ. ಸೆಮಿಕೋಲನ್ ಹಾಕಿ ಡೆಫಿನಿಷನ್ ಎಂಡ್ ಮಾಡಿದ್ದೀವಿ. ಅದರ ಹೊರಗಡೆ ಅಥವಾ ಮೇನ್ ಪ್ರೋಗ್ರಾಮಲ್ಲಿ ಯೂನಿಯನ್ ನಂಬರ್ ಎಕ್ಸ್ ಅನ್ನೋದು ಇದರ ವೇರಿಯೇಬಲ್, ಯೂನಿಯನ್ ನಂಬರ್ ಅನ್ನೋದು ಯೂಸರ್ ಡಿಫೈನ್ಡ್ ಡೇಟಾ ಟೈಪ್ ಅದು. ಸೊ ನಾವು ಎಕ್ಸನ್ನು ಯೂಸ್ ಮಾಡಿಕೊಂಡು ಈ ಯೂನಿಯನ್ ಒಳಗಡೆ ಇರುವಂಥ ಅಷ್ಟು ವೇರಿಯೇಬಲ್ಸನ್ನು ಆ್ಯಕ್ಸಸ್ ಮಾಡ್ಬೋದು. ಆ್ಯಕ್ಸಸ್ಸಿಂಗ್ ಎ ಯೂನಿಯನ್ ಮೆಂಬರ್. ಇಲ್ಲೊಂದು ಯೂನಿಯನ್ ಇದೆ ಟೆಸ್ಟ್ ಅಂತ, ಅದರೊಳಗಡೆ 3 ವೇರಿಯೇಬಲ್ಸ್ ಇದೆ, A B C, ಇಂಟ್ A, ಫ್ಲೋಟ್ B, ಕ್ಯಾರ್ C. ಇಲ್ಲಿ ಈ ಡೆಫಿನೇಷನ್ ಜೊತೆಗೇ ಒಂದು ಯೂನಿಯನ್ ವೇರಿಯೇಬಲನ್ನು ಡಿಕ್ಲೇರ್ ಮಾಡಿದ್ದೀವಿ, ಟಿ. ಅದು ನಾವೀಗ ಈ ಟೀನ ಯೂಸ್ ಮಾಡಿಕೊಂಡು ಈ ಯೂನಿಯನನ್ನು ವೇರಿಯೇಬಲ್ಸನ್ನು ಆ್ಯಕ್ಸಸ್ ಮಾಡಬೇಕು. ಹೇಗೆ ಮಾಡ್ತೀವಿ ಅಂತಂದರೆ ಸೇಮ್ ಸ್ಟ್ರಕ್ಚರ್ಸ್ ಥರನೇ ಡಾಟ್ ಆಪರೇಟರ್ ಯೂಸ್ ಮಾಡ್ಕೊಳ್ತೀವಿ. ಟಿ ಡಾಟ್ ಎ ಅಂದರೆ ಟಿ ಅಂತಂದರೆ ಈ ವೇರಿಯೇಬಲ್, ಡಾಟ್ ಎ ಇದರಲ್ಲಿ ಫಸ್ಟ್ ವೇರಿಯೇಬಲ್ ಎ ಇದೆಯಲ್ವ ಅದ್ರ ವ್ಯಾಲ್ಯೂ, ಸೆಮಿಕೋಲನ್. ಟಿ ಡಾಟ್ ಬಿ ಅದೇ ಥರ ಟಿ ಡಾಟ್ ಸಿ. ಈ ಥರ ಎಷ್ಟು ವೇರಿಯೇಬಲ್ಸ್ ಇದೆ ಅದಷ್ಟನ್ನು ಕೂಡ ನಾವು ಡಾಟ್ ಆಪರೇಟರ್ ಯೂಸ್ ಮಾಡಿಕೊಂಡು ಆ್ಯಕ್ಸಸ್ ಮಾಡ್ಬೋದು. ಇದರಲ್ಲಿ ನಿಮಗೆ ಸ್ಟ್ರಕ್ಚರ್ಗಿಂತ ಏನು ಭಿನ್ನವಾಗಿ ಕಾಣಿಸೋದಿಲ್ಲ. ಆದರೆ ನಾವು ಗಮನಿಸಬೇಕಾಗಿರೋದೇನು ಮುಖ್ಯವಾಗಿ ಇಲ್ಲಿ ಅಂತಂದರೆ, ಅಟ್ ಎ ಟೈಮ್ ನೀವು ಎ ಬಿ ಸಿ 3 ವೇರಿಯೇಬಲ್ಸನ್ನು ಆ್ಯಕ್ಸಸ್ ಮಾಡೋಕ್ಕೆ ಸಾಧ್ಯ ಆಗಲ್ಲ ಸ್ಟ್ರಕ್ಚರ್ಸ್ ಥರ. ಯಾಕೆಂದರೆ ಸ್ಟ್ರಕ್ಚರ್ಸಲ್ಲಿ 3 ವೇರಿಯೇಬಲ್ಗೂ ಸೆಪರೇಟಾಗಿ ಮೆಮೊರಿ ಅಲೋಕೇಟ್ ಆಗಿರುತ್ತೆ. ಇಂಟೀಜರ್ ಎ ಬೇರೊಂದು ಮೆಮೊರಿ ಲೊಕೇಶನಲ್ಲಿ ಸ್ಟೋರ್ ಆಗಿರುತ್ತೆ, ಬಿ ಮತ್ತೊಂದು ಲೊಕೇಶನಲ್ಲಿ, ಸಿ ಇನ್ನೊಂದು ಲೊಕೇಶನಲ್ಲಿ. ಈ ಥರ ಈ 3 ಬೇರೆ ಬೇರೆ ಮೆಮೊರಿ ಲೊಕೇಶನ್ಸ್ನಲ್ಲಿ ಸ್ಟೋರ್ ಆಗಿರ್ತವೆ. ಸೊ ಸೇಮ್ ಟೈಮ್ ನೀವು 3 ವ್ಯಾಲ್ಯೂಸನ್ನು ಆ್ಯಕ್ಸಸ್ ಮಾಡ್ಬೋದು. ಬಟ್ ಯೂನಿಯನ್ನಲ್ಲಿ ಅಟ್ ಎ ಟೈಮ್ ಒಂದು ಮೆಮೊರಿ ಲೊಕೇಶನನ್ನು ಮಾತ್ರ ಯೂಸ್ ಮಾಡ್ಬೋದು. ಹಾಗಾಗಿ ನೀವು ಎನ ಆ್ಯಕ್ಸಸ್ ಮಾಡೋವಾಗ ಬಿ ಅಥವಾ ಸಿನ ಆ್ಯಕ್ಸಸ್ ಮಾಡೋ ಹಾಗಿಲ್ಲ. ಅದೇ ಥರ ಬಿನ ಆ್ಯಕ್ಸಸ್ ಮಾಡೋವಾಗ ಎ ಮತ್ತು ಸಿನ ಆ್ಯಕ್ಸಸ್ ಮಾಡಬಾರ್ದು. ಸಿ ಆ್ಯಕ್ಸಸ್ ಮಾಡೋವಾಗ ಬಿ ಮತ್ತು ಎನ ಆ್ಯಕ್ಸಸ್ ಮಾಡಬಾರ್ದು. ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ನೀವು ಒಂದು ವೇರಿಯೇಬಲನ್ನು ಮಾತ್ರ ಆ್ಯಕ್ಸಸ್ ಮಾಡ್ಬೋದು. ಇಲ್ಲಿ ಅಷ್ಟು ವೇರಿಯೇಬಲ್ಸ್ಗೂ ಮೆಮೊರಿ ಅಲೋಕೇಶನ್ ಆಗಿರಲ್ಲ. ಇದರಲ್ಲಿ ದೊಡ್ಡದು ಯಾವುದಿದೆ ವೇರಿಯೇಬಲ್, ಅದಕ್ಕೆ ಬೇಕಾದಷ್ಟು ಸ್ಟೋರೇಜನ್ನು ಎಲ್ಲ ಮೆಮೊರಿನೂ ಸ್ಟೋರ್ ಮಾಡ್ಕೊಳ್ಳೋಕ್ಕೆ ಯೂಸ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಇಂಟೀಜರ್, ಫ್ಲೋಟ್, ಕ್ಯಾರೆಕ್ಟರ್ ಇದೆ. ಇದರಲ್ಲಿ ಇಂಟೀಜರ್ಗೆ 2 ಬೈಟ್ಸ್ ಬೇಕು, ಫ್ಲೋಟ್ಗೆ 4 ಬೈಟ್ಸ್ ಬೇಕು, ಕ್ಯಾರೆಕ್ಟರ್ಗೆ 1 ಬೈಟ್ ಬೇಕು. ಸೊ ಸ್ಟ್ರಕ್ಚರಲ್ಲಾದರೆ ಟೋಟಲ್ 7 ಬೈಟ್ಸ್ ಆಫ್ ಮೆಮೊರಿ ಅಲೋಕೇಟ್ ಆಗಿರುತ್ತೆ. ಎ ಒಂದು ಕಡೆ ಸ್ಟೋರ್ ಆಗಿರುತ್ತೆ, ಬಿ ಮತ್ತೊಂದು ಕಡೆ ಸ್ಟೋರ್ ಆಗಿರುತ್ತೆ, ಸಿ ಇನ್ನೊಂದು ಕಡೆ ಸ್ಟೋರ್ ಆಗಿರುತ್ತೆ ಸ್ಟ್ರಕ್ಚರಲ್ಲಾದರೆ. ಆದರೆ ಯೂನಿಯನ್ನಲ್ಲಿ ಈ ಇರೋಂಥ ವೇರಿಯೇಬಲ್ಸಲ್ಲಿ ಲಾರ್ಜರ್ ವೇರಿಯೇಬಲ್ ಯಾವುದು, ಫ್ಲೋಟ್, ಅಲ್ಲಿ 4 ಬೈಟ್ಸ್ ಬೇಕಲ್ವಾ. ಸೊ ಇಷ್ಟು ಮಾತ್ರ ಮೆಮೊರಿ ಅಲೋಕೇಟ್ ಆಗಿರುತ್ತೆ ಯೂನಿಯನ್ನಲ್ಲಿ. ನೀವು ಎ ವ್ಯಾಲ್ಯೂ ಆಕ್ಸೆಸ್ ಮಾಡಬೇಕಂದ್ರೆ ಈ ಮೆಮೊರಿಯಿಂದಲೇ ಆಕ್ಸೆಸ್ ಮಾಡಬೇಕು, ಸಿ ಬೇಕಂದರೆ ಇಲ್ಲಿಂದಲೇ, ಬಿ ಬೇಕಂದರೆ ಇಲ್ಲಿಂದಲೇ. ಎಲ್ಲ ವೇರಿಯೇಬಲ್ಗಳು ಒಂದೇ ಮೆಮೊರಿ ಲೊಕೇಶನನ್ನೇ ಯೂಸ್ ಮಾಡಿರ್ತೀವಿ. ಇದರಿಂದ ನಾವು ಮೆಮೊರಿ ಮ್ಯಾನೇಜ್ಮೆಂಟ್ ಮಾಡಲಿಕ್ಕೂ ಕೂಡ ಹೆಲ್ಪ್ಫುಲ್ ಆಗಿರುತ್ತೆ. ಈ ಲೊಕೇಶನಲ್ಲಿ ಯಾವ ವೇರಿಯೇಬಲ್ ಸದ್ಯದಲ್ಲಿ ಸ್ಟೋರ್ ಆಗಿದೆಯೋ ಆ ಟೈಮಲ್ಲಿ ಇನ್ನು ಉಳಿದಿರೋ 2 ವೇರಿಯೇಬಲ್ಸು ಗಾರ್ಬೇಜ್ ವ್ಯಾಲ್ಯೂನ ಸ್ಟೋರ್ ಮಾಡ್ಕೊಂಡಿರ್ತವೆ. ಹಾಗಾಗಿ ನಾವು ಆ ಟೈಮಲ್ಲಿ ಅದನ್ನು ಆ್ಯಕ್ಸೆಸ್ ಮಾಡಬಾರ್ದು. ಸೊ ವಿ ಮಸ್ಟ್ ರಿಮೆಂಬರ್ ದಟ್ ಓನ್ಲಿ ಒನ್ ಮೆಂಬರ್ ಆಫ್ ಎ ಯೂನಿಯನ್ ಕ್ಯಾನ್ ಹೋಲ್ಡ್ ವ್ಯಾಲ್ಯೂ ಅಟ್ ಎ ಟೈಮ್. ಇಟ್ ಈಸ್ ನಾಟ್ ಪಾಸಿಬಲ್ ಟು ಆ್ಯಕ್ಸೆಸ್ ಆಲ್ ದ ಮೆಂಬರ್ಸ್ ಸೈಮಲ್ಟೇನಿಯಸ್ಲಿ. ವೇರಿಯೇಬಲ್ ಆಫ್ ದಿಸ್ ಟೈಪ್ ಅಂದರೆ ಈ ಥರ ಯೂನಿಯನ್ನ ವೇರಿಯೇಬಲನ್ನು ದೀಸ್ ಕ್ಯಾನ್ ಬಿ ಟ್ರೀಟೆಡ್ ಆ್ಯಸ್ an integer variable or character variable or float variable. This is an example program to understand how union works. ಇದು ಒಂದು ಯೂನಿಯನ್ ಡಿಫೈನ್ ಮಾಡಿದ್ದೀವಿ ಐಟಮ್ ಅಂತ. ಎ ಬಿ ಮತ್ತು ಸಿ ಹೆಚ್ ಅನ್ನೋದು 3 ವೇರಿಯೇಬಲ್ ಇದೆ.
ಡಿಫ್ರೆಂಟ್ ಡೇಟಾ ಟೈಪ್ಸಿಂದದು. ಇದು ಮೇನ್ ಫಂಕ್ಷನ್. ಇಲ್ಲಿ ಒಂದು ಯೂನಿಯನ್ ವೇರಿಯೇಬಲನ್ನು ಡಿಕ್ಲೇರ್ ಮಾಡಿದ್ದೀವಿ, ಇಟ್ ಅಂತ. ಯೂನಿಯನ್ ಐಟಮ್ ಅನ್ನೋದು ಯೂಸರ್ ಡಿಫೈನ್ಡ್ ಡೇಟಾ ಟೈಪ್ ಇಟ್. ಈಗ ನಾವು ಈ 3 ವೇರಿಯೇಬಲನ್ನು ಆ್ಯಕ್ಸೆಸ್ ಮಾಡಬೇಕು. ಇಟ್ ಡಾಟ್ ಎ ಇಸ್ ಈಕ್ವಲ್ ಟು 12 ಅಸೈನ್ ಮಾಡಿದ್ದೀವಿ ಎಗೆ. ಇಟ್ ಡಾಟ್ ಬಿ ಇಸ್ ಈಕ್ವಲ್ ಟು 20.2, ಇದು ಫ್ಲೋಟ್ ಟೈಪ್, ಇದು ಬಿಗೆ ಅಸೈನ್ ಆಗುತ್ತೆ. ಇಟ್ ಡಾಟ್ ಸಿ ಎಚ್ ಇಸ್ ಈಕ್ವಲ್ ಟು ಕ್ಯಾರೆಕ್ಟರ್, ಇದು ಝೆಡ್, ಅದು ಸಿ ಎಚ್ಗೆ ಅಸೈನ್ ಆಗುತ್ತೆ. ಸೊ ಇದು ಇನಿಷಿಯಲೈಸೇಷನ್ ಆಗುತ್ತೆ. ಇದು ಮೇನ್ ಮೆಮೊರಿ. ಇದರೊಳಗಡೆ ನಾನು ಈಗಾಗಲೇ ಹೇಳ್ದಂಗೆ ಯೂನಿಯನ್ಗೆ ಒಂದೇ ಮೆಮೊರಿ ಲೊಕೇಶನ್ ಅಲೋಕೇಟ್ ಆಗಿರುತ್ತೆ. ದಟ್ ಈಸ್ ಫಾರ್ ಫ್ಲೋಟ್. 4 ಬೈಟ್ಸ್ ಆಫ್ ಮೆಮೊರಿ ಇರುತ್ತೆ ಇದ್ರ ಸೈಜು. ಇದೇ ಮೆಮೊರಿನೇ ನಾವು ಎ ಬಿ ಸಿ ಹೆಚ್ 3 ವೇರಿಯೇಬಲನ್ನು ಸ್ಟೋರ್ ಮಾಡೋಕ್ಕೆ ಯೂಸ್ ಮಾಡ್ಕೊಳ್ತೀವಿ. ಫಸ್ಟು ಎ ಇಸ್ ಈಕ್ವಲ್ ಟು 12 ಅಂತ ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆದ ತಕ್ಷಣ ಇಲ್ಲಿ 12 ಅಸೈನ್ ಆಗುತ್ತೆ. ಓಕೆ, ನೆಕ್ಸ್ಟ್ ಸ್ಟೇಟ್ಮೆಂಟ್ ಏನು, ಇಟ್ ಡಾಟ್ ಬಿ ಇಸ್ ಈಕ್ವಲ್ ಟು 20.2. ಸೊ ಈಗ ನಾವು ಬಿ ವೇರಿಯೇಬಲ್ ಯೂಸ್ ಮಾಡ್ತಾ ಇದ್ದೀವಿ, ಅದ್ರ ವ್ಯಾಲ್ಯೂ 20.2. ಈಗ ಸೇಮ್ ಮೆಮೊರಿ ಲೊಕೇಶನನ್ನೇ ಬಿನ ಸ್ಟೋರ್ ಮಾಡೋಕ್ಕೆ ಯೂಸ್ ಮಾಡಬೇಕಾಗತ್ತೆ. ಹಾಗಾಗಿ ಈಗ ಈ ಮೆಮೊರಿ ಲೊಕೇಶನಲ್ಲಿ 20.2 ಸ್ಟೋರ್ ಆಗುತ್ತೆ. ಓಕೆ, ಈಗ ಎ ವೇರಿಯೇಬಲಲ್ಲಿ ಯಾವುದೋ ಗಾರ್ಬೇಜ್ ವ್ಯಾಲ್ಯೂ ಸ್ಟೋರ್ ಆಗಿರುತ್ತೆ ಆ ಟೈಮಲ್ಲಿ. ನೆಕ್ಸ್ಟ್ ಸ್ಟೇಟ್ಮೆಂಟ್ ಸಿ ಎಚ್ ಇಸ್ ಈಕ್ವಲ್ ಟು ಝೆಡ್ ಅಂತೇಳಿ, ಅಗೇನ್ ಸೇಮ್ ಮೆಮೊರಿ ಲೊಕೇಶನಲ್ಲಿ ಅದು ಓವರ್ ರೈಟ್ ಆಗುತ್ತೆ. ಹಾಗಾಗಿ ಈಗ ಈ ಮೆಮೊರಿ ಲೊಕೇಶನಲ್ಲಿ ಝೆಡ್ ಸ್ಟೋರ್ ಆಗಿರುತ್ತೆ. ಝೆಡ್ ಮೀನ್ಸ್ ಆಸ್ಕಿ ವ್ಯಾಲ್ಯೂ ಆಫ್ ದಿಸ್ ಕ್ಯಾರೆಕ್ಟರ್ ಸ್ಟೋರ್ ಆಗಿರುತ್ತೆ. ನಾವೀಗ ಇಲ್ಲಿ ಪ್ರಿಂಟ್ ಮಾಡ್ತೀವಿ, ಪ್ರಿಂಟ್ ಆಫ್ ಇಟ್ ಡಾಟ್ ಎ, ಅಂದರೆ ಈ ಎ ವ್ಯಾಲ್ಯೂ ಏನಾಗಿದೆ ಅಂತ ನೋಡಿ. ನಾವು ಅಸೈನ್ ಮಾಡಿದ್ದು 12, ಬಟ್ ಇಲ್ಲಿ ಪ್ರಿಂಟ್ ಆಗೋವಾಗ ಔಟ್ಪುಟ್ಟಲ್ಲಿ -26426 ಪ್ರಿಂಟ್ ಆಗಿದೆ. ಅಂದರೆ ಇದು ಯಾವುದೋ ಗಾರ್ಬೇಜ್ ವ್ಯಾಲ್ಯೂ ಪ್ರಿಂಟ್ ಆಗಿದೆ. ಯಾವಾಗ ನಾವು ಬಿಗೆ ಒಂದು ಹೊಸ ವ್ಯಾಲ್ಯೂನ ಅಸೈನ್ ಮಾಡಿದ್ವಿ, ಅದು ಓವರ್ ರೈಟ್ ಆಯಿತು. ಆಮೇಲೆ ಬಿನ ಪ್ರಿಂಟ್ ಮಾಡ್ತೀವಿ, ಅದರಲ್ಲೂ ಕೂಡ ಗಾರ್ಬೇಜ್ ವ್ಯಾಲ್ಯೂ ಪ್ರಿಂಟ್ ಆಗ್ತಾ ಇದೆ, ಅದು ಓವರ್ ರೈಟ್ ಆಗಿದೆ. ಸಿ ಹೆಚ್ ಪ್ರಿಂಟ್ ಮಾಡ್ತೀವಿ, ನಾವು ಲಾಸ್ಟ್ಗೆ ಅಸೈನ್ ಮಾಡಿದ್ದು ಇದೇ ವೇರಿಯೇಬಲ್ಗೆ, ಸೊ ಅದು ಸ್ಟೋರ್ ಆಗಿದೆ. ಝೆಡ್ ಕರೆಕ್ಟಾಗಿ ಪ್ರಿಂಟ್ ಆಗುತ್ತೆ. ಇದಿಷ್ಟು ಯೂನಿಯನ್ ಡೆಫಿನಿಷನ್, ಡಿಕ್ಲರೇಷನ್ ಮತ್ತು ಒಂದು ಎಕ್ಸಾಂಪಲ್. ನೆಕ್ಸ್ಟ್ ಸೆಷನ್ನಲ್ಲಿ ದ ಡಿಫರೆನ್ಸಸ್ ಬಿಟ್ವೀನ್ ಸ್ಟ್ರಕ್ಚರ್ಸ್ ಆ್ಯಂಡ್ ಯೂನಿಯನ್ಸ್. ನೋಡಲಿಕ್ಕೆ ಎರಡು ಆಲ್ಮೋಸ್ಟ್ ಒಂದೇ ಥರದ ಡಿಕ್ಲರೇಷನ್ನು, ಡೆಫಿನಿಷನ್ನು ಎಲ್ಲವೂ ಇದ್ದರೂ ಕೂಡ ಅದರ ಮೆಮೊರಿ ಮ್ಯಾನೇಜ್ಮೆಂಟಲ್ಲಿ ಡಿಫ್ರೆನ್ಸ್ ಇದೆ. ಹೇಗೆ ಸ್ಟೋರ್ ಮಾಡ್ತೀವಿ ವೇರಿಯೇಬಲ್ಸ್ನ ಅನ್ನೋದನ್ನು, ಇದರ ಜೊತೆಗೆ ಇನ್ನೂ ಒಂದಷ್ಟು ಡಿಫ್ರೆನ್ಸನ್ನು ನಾವು ನೆಕ್ಸ್ಟ್ ಸೆಷನಲ್ಲಿ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು.